ಹೌದೇನೆ, ನನಗೆ ಗೊತ್ತೇ ಇರಲಿಲ್ಲ ಕಣೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್. ಓಕೆ ಬಾಯ್ 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 ಬಾಯ್. ಅಮ್ಮ ಅಮ್ಮ, ಏನು? ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಹ್ಯಾಂಡ್ಸಮ್. ಮಾ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಬಂಗಾರ. ಅವರೇ ಹ್ಯಾಪಿ ಅವರ್ಸ್ ಡೇ. ಥ್ಯಾಂಕ್ ಯು ಮೇಡಮ್. ಅಮಾಡೆ ಅಮಾಡೆ ಟಕ್ಕ ಟಕ್ಕರ ಟಕ್ಕರ ಟಕ್ಕ ಟಕ್ಕ ಟಕ್ಕರ ಟಕ್ಕರ ಹ್ಯಾಪಿ ಮದರ್ಸ್ ಡೇ. ಆಸ್ಬೈಟ್. ಮದರ್ಸ್ ಡೇಗೆ ಎಲ್ಲಾರು ವಿಶ್ ಮಾಡ್ತಿದ್ದಾರೆ. ನನ್ ದೊಡ್ಡ ಮಗ ಯಾಕೆ ವಿಶ್ ಮಾಡ್ತಿಲ್ಲ? ಮರೆತ್ ಬಿಟ್ನಾ ಇಲ್ಲ ವಿಶ್ ಮಾಡಕ್ ಇಷ್ಟ ಇಲ್ವಾ? ಸೋಮವಾರ ಈಶ್ವರ, ಮಂಗಳವಾರ ವಿಘ್ನೇಶ್ವರ, ಬುಧವಾರ ವೆಂಕಟೇಶ್ವರ, ಗುರುವಾರ ರಾಯರು, ಶುಕ್ರವಾರ ಅಮ್ನೋರು, ಶನಿವಾರ ಯಜಮಾನರು ಅಂತ ವಾರ ಪೂರ್ತಿ ಪೂಜೆ ಮಾಡಿಸ್ಕೋ ದೇವರಿದ್ದಾರೆ. ಕಣ್ಣು ಕಾಣೋ ದೇವರು ತಾಯಿ. ಅವಳು ಕಾಲ್ ಮುಗಿಯೋಕೆ ವರ್ಷದಲ್ಲಿ ಒಂದಿನ ಸಾಕಮ್ಮ. ಅಮ್ಮ, ಯಾರಿಗಾದ್ರೂ ನಿಮ್ ಮನೆ ದೇವ್ರು ಯಾರಂತ ಬಂದು ಕೇಳಿದ್ರೆ ಊರಲ್ಲಿರೋ ದೇವ್ರ ಹೆಸರೆಲ್ಲ ಹೇಳ್ತಾರೆ. ಆದ್ರೆ ನನ್ನ ಮನೆ ದೇವ್ರು ಯಾರಂತ ಕೇಳಿದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಮನೆ ದೇವರು ನಮ್ಮಮ್ಮ ಅಂತ. ಒಂದ್ ತಾಯಿ ಮಗುಗ್ ಜನ್ಮ ಕೊಟ್ಟಾಗ ಮಗು ಹುಟ್ಟುತ್ತೆ, ಆದ್ರೆ ತಾಯಿ ಸತ್ತು ಹುಟ್ತಾಳೆ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿದಿನ ಪ್ರತಿ ಕ್ಷಣ ಸಾವಿರಾರು ಹರಕೆಗಳು ಕಟ್ಕೊಂಡಿರೋ ತಾಯಿಗೆ ಏನಮ್ಮ ಹೋಗಮ್ಮ ಬಾಮ್ಮ ಏನಮ್ಮ ನಿಂತಂತ ಹೇಳ್ಕೊಂಡು ಯಾವುದೋ ಒಂದಿನ ಮುದ್ದು ಮಾಡಿ ಪ್ರೀತಿಸ್ತಾರೆ. ಇನ್ ಕೆಲವರು ನಮ್ಮ ತಾಯಿ ವಯಸ್ಸಾಗೋಯ್ತು ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಯಾವ್ದೋ ಆಶ್ರಮದಲ್ಲಿ ಯಾರ್ದೋ ಆಶ್ರಮದಲ್ಲಿ ಬಿಟ್ಟು 364 ದಿನ ಮರೆತು ಇಂಥದ್ದೊಂದ್ ದಿನ ಬಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಕೇಕ್ ಕಟ್ ಮಾಡಿಸ್ತಾರೆ. ಇದಮ್ಮ ಮದರ್ಸ್ ಡೇ? ನನ್ ಪ್ರಕಾರ ಜೀವ ಕೊಟ್ಟೋಳ್ನ ಜೀವ ಇರೋವರೆಗೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ಅದಲ್ಲಮ್ಮ ಮದರ್ಸ್ ಡೇ. ಇಷ್ಟಕ್ಕೂ ಮೀರಿ ಇದೊಂದು ಮಾತಿಂದ ಎಲ್ಲ ಅಮ್ಮಂದಿರಿಗೂ ಸಂತೋಷ ಸಿಗೋದಾದ್ರೆ ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಮಾ. ಸಾಮಾನ್ಯರ ಬಾಯಲ್ಲಿ ಬರೋ ಮಾತು ರಾಜರ ಬಾಯಲ್ಲಿ ಮುತ್ತಾಗಿರುತ್ತೆ. ಮುತ್ತನಂತ ಮಾತಾಡ್ದಿ ಮಗನೇ. ಥ್ಯಾಂಕ್ ಯು ಪಾ. ಅಮ್ಮ ಅಂದ್ರೆ ಅವನು ಕಣ್ಣೀರಾಗ್ತಾನೆ, ಆದ್ರೆ ನಿನ್ನ ಹಾಗೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ತಮ್ಮ ಕೋಪಕ್ಕೋ ತಾತ್ಸಾರಕ್ಕೋ ಹೆತ್ತೋರು ಪ್ರತಿದಿನ ಹೇಳ್ತಾ ಇರ್ತಾರೆ, ಲೇ ನಾವಿರೋವರೆಗೂ ನಮ್ ಬೆಲೆ ಗೊತ್ತಾಗಲ್ಲ ಅಂತ. ನಿಜ, ಮನೆ ಕೆಲ್ಸಕ್ಕೆ ಅಮ್ಮ ಬೇಕು, ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಮ್ಮ ಬೇಕು, ಆದ್ರೆ ಅವ್ರ ನೋವು ಮಾತ್ರ ಯಾರಿಗೂ ಬೇಕಾಗಿಲ್ಲ. ನಿಮ್ಮಮ್ಮ 10 ನಿಮಿಷ ಇರ್ತಾಳೋ 10 ವರ್ಷ ಇರ್ತಾಳೋ ಅದ್ ನನ್ಗೆ ಗೊತ್ತಿಲ್ಲ. ಇರೋ ಪ್ರತಿ ಒಂದೊಂದು ನಿಮಿಷನೂ ಅವಳನ್ನ ಚೆನ್ನಾಗಿ ನೋಡ್ಕೋ.